ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡೋದು ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಂತರ ತುಲಾ ರಾಶಿಯ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಥಿಕ ಕ್ಷೇತ್ರದಲ್ಲಿ ಗುರು ಗ್ರಹ ಉತ್ತಮವಾದಂಥ ಬೆಂಬಲ ನೀಡ್ತಾನೆ. ಹಣಕಾಸಿನ ಸ್ಥಿರತೆ ಇರ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗ್ತದೆ. ಆದರೆ ರಾಹುವಿನ ಪ್ರಭಾವದಿಂದ ಹೆಚ್ಚು ಲಾಭದ ಆಸೆಯಲ್ಲಿ ಹೊಸ ಯೋಜನೆಗಳಿಗೆ ಹಣ ಹೂಡಿಕೆಯನ್ನು ಮಾಡಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಗ್ರಹನು ನಿಮ್ಮ ಪರಿಶ್ರಮಕ್ಕೆ ಫಲವನ್ನು ನೀಡ್ತಾನೆ. ವೇತನದ ಹೆಚ್ಚಳದ ಯೋಗ ಇದೆ. ಹೊಸ ಜವಾಬ್ದಾರಿಗಳು ಸಿಗ್ತದೆ. ಆದರೆ ರಾಹುವಿನ ಕಾರಣದಿಂದಾಗಿ ಕಚೇರಿಯಲ್ಲಿ ರಾಜಕೀಯ ಎದುರಾಗಬಹುದು. ಯಾವುದೇ ದಾಖಲೆಗಳು ಪರಿಶೀಲಿಸಿ ಸಹಿಯನ್ನು ಮಾಡಿ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಶುಕ್ರ ಮತ್ತು ಬುಧನ ಅನುಗ್ರಹ ಉತ್ತಮವಾಗಿರುತ್ತೆ. ವ್ಯಾಪಾರದ ವಿಸ್ತರಣೆ ಸುಗಮವಾಗುತ್ತೆ. ಮಾರಾಟದಲ್ಲಿ ಏರಿಕೆಯನ್ನು ಕಾಣ್ತೀರಾ. ಯಾರೆಲ್ಲ ಆನ್ಲೈನ್ ವ್ಯವಹಾರ ಮಾಡ್ತಿದ್ರ ಅವರೆಲ್ಲ ಉತ್ತಮವಾದಂಥ ಲಾಭಯೋಗ ಇದೆ. ತುಲಾ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರ್ತದೆ. ಪ್ರೀತಿಯ ಸಂಬಂಧದಲ್ಲಿ ಯಶಸ್ಸನ್ನು ಸಿಗ್ತದೆ. ಕುಟುಂಬದಲ್ಲಿ ಶುಭ ಸದ್ಯವನ್ನು ಕೇಳ್ತೀರಾ. ಹೊಸ ಸಂಬಂಧಗಳ ಯೋಗ ಕೂಡಿ ಬರ್ತದೆ. ಆದರೆ ಕುಜನ ಪ್ರಭಾವದಿಂದ ಕೋಪ ಮತ್ತು ಹಠ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಲಿ. ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕೆಲವೊಬ್ಬರಿಗೆ ಹಾರ್ಮೋನ್ ಅಥವಾ ಅಸಮತೋಲನ ಕಾಣಬಹುದು. ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಧ್ಯಾನ, ಯೋಗ ಮತ್ತು ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸಿ. ಈ ಆಷಾಢ ಅಮಾವಾಸ್ಯೆ ನಂತರ ವಿಶೇಷವಾಗಿ ಪರಿಹಾರ ಏನಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ. ಬಡ ಮಹಿಳೆಯರಿಗೆ ಅರಿಶಿಣ ಕುಂಕುಮವನ್ನು ದಾನವನ್ನು ಮಾಡಿ. ಇದರಿಂದ ಶುಕ್ರ ಬಲ ಹೆಚ್ಚಾಗ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6, 3 ಮತ್ತು 9. ಅದೃಷ್ಟ ಬಣ್ಣ ಬಿಳಿ ಮತ್ತು ಗುಲಾಬಿ. ಇದಾಗಿತ್ತು ತುಲಾ ರಾಶಿಯವರ ಆಷಾಢ ಮಾಸ ಭವಿಷ್ಯ. ತಮ್ಮದು ಕೂಡ ತುಲಾ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಜಾತಕವನ್ನು ತಿಳಿಸಲಾಗುವುದು. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.